ಹಲವರ ಕಣ್ಣಿಗೆ ಹಲವು ರೀತಿಯಲ್ಲಿ ಕಂಡಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಮಹಾಭಾರತದಲ್ಲಿ ಅದು ಕರ್ಣ. ಕರ್ಣನಿಗೆ ಯಾವತ್ತೂ ಒಂದು ಮನಸ್ಸಾಕ್ಷಿ ಅನ್ನುವಂಥದ್ದು ಚುಚ್ಚಲಿಲ್ವಾ ಅನ್ನುವಂಥ ಪ್ರಶ್ನೆ ನಂದು ಮೂಲಭೂತವಾಗಿ. ಮಹಾಭಾರತದಲ್ಲಿ ತುಳಿತಕ್ಕೆ ಒಳಗಾದವರು ಅಂತ ಇಬ್ಬರ ಹೆಸರನ್ನು ಬಹಳ ಪ್ರಧಾನವಾಗಿ ಹೇಳ್ತಾರೆ. ಕೃಷ್ಣ ಮತ್ತು ಕರ್ಣ ಇಬ್ಬರು ಮಹಾಭಾರತದಲ್ಲಿ ಹಲವು ಕೋನಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮಹಾಭಾರತದಲ್ಲಿ ಅತ್ಯಂತ ಉತ್ಕೃಷ್ಟನಾದ ವ್ಯಕ್ತಿ ಯಾರು ಅಂದರೆ ಕರ್ಣ ಅವನು ಖಳನಾಯಕರ ಪಟ್ಟಿಗೆ ಸೇರಬೇಕಾದವನು. ಆದರೆ ಇಡೀ ಕರ್ಣನ ಬದುಕನ್ನು ನೋಡ್ಕೊಳ್ತಾ ಬಂದಾಗ ನಮಗೆಲ್ಲ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹುಟ್ಟಿ ಬರುವಾಗ ಅವನು ಅತ್ಯಂತ ಅದೃಷ್ಟವಂತನಾಗೇ ಇದ್ದಾನೆ. ಆ ತಂದೆ ತಾಯಿ ಕೊನೆಯವರೆಗೂ ನೀನು ನಮಗೆ ಸಿಕ್ಕ ಮಗು ಅಂತ ಹೇಳಲೇ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಸತ್ಯಮಿಥ್ಯ ಕಾರ್ಯಕ್ರಮವನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮಹಾಭಾರತದ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಬಸಂಪ ಅವರು. ಇವತ್ತು ಮತ್ತೆ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವದ ಪರಿಚಯವನ್ನು ನೀವು ಮಾಡಿಕೊಟ್ರಿ. ಯಾವ ಸಂದರ್ಭದಲ್ಲಿ ಅವರ ಯೋಚನಾ ಲಹರಿಗಳೇನಿತ್ತು, ಅವರವರ ಮನಸ್ಸಾಕ್ಷಿ ಅನುಗುಣವಾಗಿ ಯಾವ್ಯಾವ ರೀತಿ ಅವರು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಡ್ಕೊಂಡ್ರು, ಈ ರೀತಿಯ ಒಂದು ರೀತಿಯಲ್ಲಿ ಮನೋಜ್ಞವಾಗಿ ಅವರ ವ್ಯಕ್ತಿತ್ವವನ್ನು ನಮ್ಮ ವೀಕ್ಷಕರ ಮುಂದೆ ಬಿಡಿಸಿಟ್ರು. ಅದನ್ನು ಮುಂದುವರಿಸೋದಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಕರ್ಣನಿಂದ ಪ್ರಾರಂಭ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಕರ್ಣ ಅನ್ನುವಂಥ ವ್ಯಕ್ತಿಯೇ ಭಾಳ ವಿಶಿಷ್ಟವಾದಂಥ ವ್ಯಕ್ತಿ. ಹಲವರ ಕಣ್ಣಿಗೆ ಹಲವು ರೀತಿಯಲ್ಲಿ ಕಂಡಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಮಹಾಭಾರತದಲ್ಲಿ ಅದು ಕರ್ಣ. ಬಹುಶಃ ಕರ್ಣನಿಗೆ ಯಾವತ್ತೂ ಒಂದು ಮನಸ್ಸಾಕ್ಷಿ ಅನ್ನುವಂಥದ್ದು ಚುಚ್ಚಲಿಲ್ವಾ ಅನ್ನುವಂಥ ಪ್ರಶ್ನೆ ನಂದು ಮೂಲಭೂತವಾಗಿ. ಸೊ ಈ ಪ್ರಶ್ನೆಯನ್ನು ಇಟ್ಕೊಂಡು ಮುಂದುವರಿಯೋದಾದರೆ ಕರ್ಣನ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ವಿವರಣೆ. ನೀವು ಹೇಳಿದಂತೆ ಹಲವು ಕೋನಗಳಲ್ಲಿ ಕಾಣಿಸಿಕೊಂಡವ ಕರ್ಣ. ಕೃಷ್ಣ ಮತ್ತು ಕರ್ಣ ಇಬ್ಬರು ಮಹಾಭಾರತದಲ್ಲಿ ಹಲವು ಕೋನಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಇಬ್ಬರ ಬಗ್ಗೆಯೂ ನಕಾರಾತ್ಮಕವಾದ ಸಕಾರಾತ್ಮಕವಾದ ಎರಡೂ ತರಹದ ಚಿತ್ರಣವನ್ನು ಕೊಟ್ಟುಕೊಂಡಿದ್ದಾರೆ. ಈಗ ಕೃಷ್ಣನ ಬಗ್ಗೆ ನಕಾರಾತ್ಮಕ ಅಂದರೆ ಅವನನ್ನು ತಂತ್ರಗಾರ ಅಂತ ತೆಗೆದುಕೊಳ್ತಾ ಆ ತಂತ್ರಗಾರಿಕೆಯನ್ನು ಕುತಂತ್ರ ಅನ್ನೋ ತರಹದಲ್ಲಿ ತೆಗೆದುಕೊಂಡು ಹೋಗಿರೋದು ಇದೆ. ವಿಸ್ತಾರವಾಗಿ ಮಾತಾಡಬೇಕಾಗಿದೆ ಕರ್ಣನ ನಿಲುವುಗಳನ್ನು. ಒಂದು ಮಾತು ಪ್ರಸಿದ್ಧವಾಗಿಬಿಟ್ಟಿದೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತೆಲ್ಲ ಹೇಳುವ ಮಾತುಗಳು ಬಂದ್ಬಿಟ್ಟಿವೆ. ಅಂದರೆ ಕೃಷ್ಣ ಹೇಗೆ ನಡ್ಕೊಂಡೋ ಹಾಗೆ ನಡ್ಕೋಬೇಡ ಅಂತ ಹೇಳುವ ಸಂದೇಶ. ಆಮೇಲೆ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ ಹೇಳುವಾಗ ಕೃಷ್ಣನ ಲೆಕ್ಕ ಅಂದರೆ ಅಲ್ಲಿ ಸುಳ್ಳು ಇದೆ ಅನ್ನೋ ತರಹದ್ದಲ್ಲ. ಈ ಥರ ನಕಾರಾತ್ಮಕತೆಯನ್ನು ಕೃಷ್ಣನ ವ್ಯಕ್ತಿತ್ವದಲ್ಲೂ ಕಂಡಿದ್ದಾರೆ. ಇದೇ ತರಹ ಅಂದರೆ ಎರಡು ಶೇಡ್ ಅಂತ ಇದೆಯಲ್ಲ, ಅದರಲ್ಲಿ ನೋಡಿದ ಇನ್ನೊಂದು ವ್ಯಕ್ತಿ ಅಂದರೆ ಕರ್ಣ. ಕೃಷ್ಣನ ಬಗ್ಗೆ ಹಾಗೆ ಹೇಳ್ತಾ ಇರೋದು ನಿಜ ಏನೂ ಅಲ್ಲ, ಅದರ ವಿಮರ್ಶೆ ಮತ್ತೆ ಮಾಡಬಹುದು. ಈಗ ಕರ್ಣ ಅಂತ ತೆಗೆದುಕೊಂಡ್ರೆ ಕರ್ಣನ ಕುರಿತಾಗಿ ಎರಡು ಅತಿರೇಕಗಳಿವೆ ನಮ್ಮಲ್ಲಿ. ಒಂದು ಪಕ್ಷದವರಿಗೆ ಕರ್ಣ ಏನೂ ಅಲ್ಲ, ಇನ್ನೊಂದು ಪಕ್ಷದವರಿಗೆ ಕರ್ಣನೇ ಅತ್ಯುತ್ಕೃಷ್ಟನಾದವ ಅಂತ. ಅಂದರೆ ಮಹಾಭಾರತದಲ್ಲಿ ಅತ್ಯಂತ ಉತ್ಕೃಷ್ಟನಾದ ವ್ಯಕ್ತಿ ಯಾರು ಅಂದರೆ ಕರ್ಣ. ಆದರೆ ನತದೃಷ್ಟ ಅಂತ, ದುರದೃಷ್ಟದ ಹೊಡೆತಕ್ಕೆ ಸಿಲುಕಿ ಮತ್ತು ಇನ್ನು ಕೆಲವರ ದೃಷ್ಟಿಯಲ್ಲಿ, ಕೆಲವರು ಅವನನ್ನು ಅಷ್ಟೇ ಹೇಳ್ತಾರೆ, ಇನ್ನು ಕೆಲವರ ದೃಷ್ಟಿಯಲ್ಲಿ ಅವನು ಶೋಷಣೆಗೆ ಒಳಗಾದವ, ತುಳಿತಕ್ಕೆ ಒಳಗಾದವ ಅಂತ. ಮಹಾಭಾರತದಲ್ಲಿ ತುಳಿತಕ್ಕೆ ಒಳಗಾದವರು ಅಂತ ಇಬ್ಬರ ಹೆಸರನ್ನು ಬಹಳ ಪ್ರಧಾನವಾಗಿ ಹೇಳ್ತಾರೆ. ಒಂದು ಕರ್ಣ, ಇನ್ನೊಂದು ಏಕಲವ್ಯ. ಅಂದರೆ ಈ ತುಳಿತಕ್ಕೆ ಒಳಗಾಗೋದು ಅಂತ ಹೇಳೋದು ಸಾಮಾಜಿಕ ತುಳಿತಕ್ಕೆ ಒಳಗಾದವರು ಅಂತ. ಅಂದರೆ ವ್ಯಕ್ತಿಗತವಾಗಿ ಅವರ ಮೇಲೆ ಆಕ್ರಮಣ ಆಯಿತು ಅಂತ ಅಲ್ಲ, ಸಾಮಾಜಿಕವಾಗಿ ಅವರನ್ನು ಮೂಲೆಗೆ ತಳ್ಳುವ ಎಲ್ಲ ಸಾಮರ್ಥ್ಯ ಇದ್ದು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರುವಂತೆ ತಡೆಯುವ ಪ್ರಯತ್ನ ಒಂದು ನಡೆಯಿತು ಅನ್ನುವ ಮಾತನ್ನು ಕರ್ಣನ ಮೇಲೆ ಮತ್ತು ಏಕಲವ್ಯ ಇಬ್ಬರ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಆಡ್ತಾರೆ. ಹೀಗೆ ಹಲವು ತರಹದಲ್ಲಿ ನೋಡೋದಕ್ಕೆ ಸಾಧ್ಯವಾಗುವ ಅಂಶಗಳು ಕರ್ಣನ ಘಟನೆಗಳಲ್ಲಿವೆ, ಕರ್ಣನ ಜೀವನದ ಘಟನೆಗಳಲ್ಲಿ ಕಾಣಿಸ್ಕೊಳ್ತವೆ. ಅದಕ್ಕೆ ಕಾರಣ ಕರ್ಣನ ವ್ಯಕ್ತಿತ್ವ ಹಾಗಿತ್ತು ಅನ್ನೋದೇ ಕಾರಣ. ಅದಕ್ಕೆ ಇಷ್ಟೆಲ್ಲ ನೋಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಕರ್ಣನ ವ್ಯಕ್ತಿತ್ವದಲ್ಲಿ ಅಂಥ ಅಂಶಗಳಿದ್ದವು ಅಂತ. ಈಗ ಒಂದು ಕಡೆಯಲ್ಲಿ ನೋಡಿದಾಗ ಅವನು ಮಹಾದಾನಿ ಅಂತ ಕರೆಸ್ಕೊಳ್ತಾನೆ. ದಾನ ಶೂರ ಕರ್ಣ ಅನ್ನೋದೇ ಅವನನ್ನು ಸೇರಿಸಿ ಹೇಳೋದು. ಎಲ್ಲಿ ನಮಗೆ ಸಮಾಜದಲ್ಲಿ ಒಬ್ಬ ದಾನಿಯಾಗಿ ಕಾಣಿಸ್ಕೊಳ್ತಾನೋ, ದಾನ ಅನ್ನುವಾಗ ತ್ಯಾಗಿಯಾಗಿ ಅಂತ, ಬರೀ ದಾನ ಅಂತ ಅಲ್ಲ. ಅಂದರೆ ಈಗ ತನ್ನಲ್ಲಿ ಇರುವ ವಸ್ತುಗಳನ್ನು ತನ್ನ ಬದುಕಿಗೂ ಬಳಸಿಕೊಂಡು ಉಳಿದಿದ್ದನ್ನು ಉಳಿದವರಿಗೆ ಕೊಡೋದು ಅನ್ನೋದು ಒಂದು ತರಹದ ದಾನಶೀಲತೆ.
ಆದರೆ ನಾವು ಕರ್ಣನ ಬಗ್ಗೆ ಹೊರಗಡೆ ನೋಡ್ತಾ ಇರೋದು ಹೇಗೆ ಅಂತ ಅಂದರೆ ಅಷ್ಟು ಮಾತ್ರ ಅಲ್ಲ ಅಂತ, ತನಗೆ ಹಿಂಸೆ ಕೊಟ್ಟುಕೊಂಡು, ತನಗೆ ನೋವು ಕೊಟ್ಟುಕೊಂಡು, ತನಗೆ ಅತ್ಯಂತ ಉಪಯುಕ್ತವಾದ ವಸ್ತುವನ್ನೂ ದಾನ ಮಾಡಿದವ ಅಂತ ಅನ್ನುವಾಗ ಕರ್ಣ ಅಂದರೆ ತ್ಯಾಗಿ ಅಂತ ನೋಡುವ ಒಂದು ಅಂಶಗಳಿವೆ. ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಕೂಡ ಬಂದಿವೆ. ಅಂದರೆ ಅತ್ಯಂತ ತ್ಯಾಗಿಯಾದ ಒಬ್ಬ ನಾಯಕನನ್ನು ತೋರಿಸುವಾಗ ಕರ್ಣ ಅಂತಲೇ ಇಟ್ಟುಕೊಂಡು ನೋಡಿರೋ ಜನಸಾಮಾನ್ಯರು ಮಾತಾಡ್ತಾರೆ, ಓಹೋ ಏನಪ್ಪ ಇವನು ದಾನಶೂರ ಕರ್ಣ ಅಂತ ಏನು ಕೊಟ್ಬಿಡ್ತಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹೌದು, ಈ ಅಂಶಗಳು ಒಂದು ಕಡೆ ಕಾಣಿಸುತ್ತೆ. ಇದು ಇರೋದು ಹೌದು, ಅಂದರೆ ಇದು ಕರ್ಣನ ಬದುಕಿನಲ್ಲಿ ಆ ತರಹ ಅವನು ಕೊಟ್ಟಿರೋದು ಕೂಡ ಹೌದು. ಇನ್ನೊಂದು ಕಡೆಗೆ ಅಂತ ನೋಡಿದಾಗ ಅವನು ದುರ್ಯೋಧನನ ಜೊತೆಗೇ ಇದ್ದುಕೊಂಡಿದ್ದು ಮತ್ತು ದ್ರೌಪದಿ ವಸ್ತ್ರಾಪಹರಣದಂತಹ ಪ್ರಯತ್ನಗಳಲ್ಲಿ ಅವನ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಮತ್ತು ಅವನು ದುರ್ಯೋಧನನ ಪರವಾಗಿ ಅಂದರೆ ಒಂದು ಅಧರ್ಮದ ಪರವಾಗಿ, ಅನ್ಯಾಯದ ಪರವಾಗಿ ಹೋರಾಡಿದ್ದು ಅಂತ ನೋಡಿದಾಗ ಕರ್ಣ ಅವನು ಖಳನಾಯಕರ ಪಟ್ಟಿಗೆ ಸೇರಬೇಕಾದವನು, ದುಷ್ಟರ ಪಟ್ಟಿಗೆ ಸೇರಬೇಕಾದವನು ಅನ್ನುವ ಇನ್ನೊಂದು ಅಭಿಪ್ರಾಯದ ದೃಷ್ಟಿಯಿಂದ ಕೂಡ ನೋಡ್ತಾರೆ. ಆದರೆ ಇಡೀ ಕರ್ಣನ ಬದುಕನ್ನು ನೋಡ್ಕೊಳ್ತಾ ಬಂದಾಗ ನಮಗೆಲ್ಲ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸಾಧಾರಣವಾಗಿ ಬದುಕಿನಲ್ಲಿ ಹೇಗಿರುತ್ತೆ ಅಂದರೆ, ಕೆಲವರ ಬದುಕಿನಲ್ಲಿ ನಾವು ದುರದೃಷ್ಟವನ್ನು ಹೆಚ್ಚು ಕಾಣ್ತಾ ಇರ್ತೀವಿ, ಕೆಲವರ ಬದುಕಿನಲ್ಲಿ ಅದೃಷ್ಟವನ್ನು ಹೆಚ್ಚು ಕಾಣ್ತಾ ಇರ್ತೀವಿ. ಅಂದರೆ ಏನು, ಕೆಲವರಿಗೆ ಬಹಳ ಸುಲಭವಾಗಿ ವೇದಿಕೆ ಸಿಗತ್ತೆ, ಅವಕಾಶ ಸಿಗತ್ತೆ, ಏರ್ತಾ ಹೋಗ್ತಾರೆ. ಇನ್ನು ಕೆಲವರಿಗೆ ಅವಕಾಶಗಳೇ ಸಿಗೋದಿಲ್ಲ, ಅವಕಾಶ ವಂಚಿತರಾಗಿಯೇ ಬದುಕಿ ಬಿಡುತ್ತಾರೆ. ಈ ಅವಕಾಶ ಸಿಗೋದು, ಅವಕಾಶ ಸಿಗದೇ ಇರೋದು ಅನ್ನೋದು ಒಂದು ಬೇರೆ, ವ್ಯಕ್ತಿಗತವಾದ ಸಾಮರ್ಥ್ಯ ಅನ್ನೋದೊಂದು ಬೇರೆ ಅಂತ ಇರುತ್ತೆ. ಪ್ರತಿಭೆಯೋ, ಸಾಮರ್ಥ್ಯವೋ, ಕೌಶಲವೋ, ನಿಪುಣತೆಯೋ ಇದಿರೋದು ಬೇರೆ, ಈ ಅವಕಾಶ ಸಿಗೋದು ಅನ್ನೋದು ಬೇರೆ ಅನ್ನೋದನ್ನು ನಾವು ಹೊರಗಡೆ ಎಲ್ಲ ಕಡೆಗೂ ನೋಡ್ತೀವಿ. ಎಷ್ಟೋ ಸಲ ಸಮರ್ಥರು ಅವಕಾಶ ವಂಚಿತರಾಗಿರ್ತಾರೆ, ಎಷ್ಟೋ ಸಲ ಅಷ್ಟು ಸಾಮರ್ಥ್ಯ ಇಲ್ಲದೇ ಇದ್ದವರು ಮೇಲೆ ಬಂದು ಬಿಡ್ತಾರೆ. ರಾಜಕಾರಣದಲ್ಲಿ ನಾವು ಇದನ್ನು ಬಹಳ ಸುಲಭವಾಗಿ ನೋಡಬಹುದು. ಅಂದರೆ ಮುಖ್ಯಮಂತ್ರಿ ಆಗಬೇಕು, ಈಗ ಎಲ್ಲ ಅರ್ಹತೆ ಇದ್ದವನಿಗೆ ಆ ಸ್ಥಾನ ತಪ್ಪಿ ಹೋಗುತ್ತೆ. ಅಂಥ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಏನೂ ಅಲ್ಲ, ಆದರೆ ಅವನು ಮುಖ್ಯಮಂತ್ರಿ ಆಗಿಬಿಡ್ತಾನೆ ಇಂತಿದ್ದಾನೆ, ಅಥವಾ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ, ಯಾವ ಹುದ್ದೆಗಳನ್ನು ನೋಡಿದರೆ ನಾವು ಹಾಗಾಗಿಬಿಡತ್ತೆ, ಅವರಿಗೆ ಅವಕಾಶ ಸಿಕ್ಕಿಬಿಡತ್ತೆ. ಕೆಲವು ಸಲ ಈಗ ಸ್ಥಾನ ತಪ್ಪಿಸಿಕೊಂಡವರಿಗೆ ಮುಂದಾದರೂ ಸಿಗತ್ತೆ, ಇನ್ನು ಕೆಲವರಿಗೆ ಬದುಕಿನಲ್ಲೇ ಅವಕಾಶ ಸಿಗದೆ ಅವರು ಮೂಲೆ ಗುಂಪು ಆಗಿಬಿಡುತ್ತಾರೆ. ಇದನ್ನೇ ನಾವು ಅದೃಷ್ಟ ದುರದೃಷ್ಟ ಅಂತ ಕರೆಯೋದು. ಭಾರತ ಇದನ್ನು ಕರ್ಮ ಸಿದ್ಧಾಂತ ಅಂತ ಕರೆಯುತ್ತೆ. ಕರ್ಣನ ಬದುಕು ಅಂತ ತೆಗೆದುಕೊಂಡಾಗ ಕರ್ಣನ ಬದುಕಿನ ಆರಂಭದ ಕ್ಷಣವೇ ಒಂದು ದುರದೃಷ್ಟದಿಂದ ಆರಂಭ ಆದಂತೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವನು ಹುಟ್ಟಿ ಬರುವಾಗ ಅವನು ಅತ್ಯಂತ ಅದೃಷ್ಟವಂತನಾಗೇ ಇದ್ದಾನೆ. ಅದೃಷ್ಟವಂತನಾಗಿ ಹೇಗೆ ಇದ್ದಾನೆ ಅಂತ ಅಂದರೆ, ಅವನಿಗೆ ಜನ್ಮಜಾತವಾದ ಕವಚ ಕುಂಡಲಗಳಿವೆ. ಅಂದರೆ ಈಗ ವೀರ ಶೂರ ಅಂತಾದಾಗ ಅವನನ್ನು ರಕ್ಷಿಸೋದು ಕವಚ. ಹಿಂದಿನವರು ಕವಚ ಧರಿಸ್ತಾ ಇದ್ರು, ಅಥವಾ ಇವತ್ತು ಬುಲೆಟ್ ಪ್ರೂಫ್ ಅಂತೆಲ್ಲ ನಾವು ಕರ್ಕೋತೀವಲ್ಲ, ವಾಹನವೋ ಇನ್ನೊಂದೋ ಜಾಕೆಟ್ಟೋ ಏನೋ ಒಂದನ್ನು, ಅವತ್ತು ಕವಚ ಅಂತ ಧರಿಸ್ತಾ ಇದ್ರು. ಅದು ಅವರನ್ನು ಈ ಆಯುಧಗಳು ಅದನ್ನು ಇವರ ದೇಹವನ್ನು ಸೀಳದಂತೆ ತಡಿತಾ ಇದ್ವು. ಆದರೆ ಸಾಧಾರಣವಾಗಿ ಅವತ್ತಿನ ಆಯುಧಗಳು ಲೋಹದಿಂದ ಮಾಡಿದ್ದೆ, ಬಾಣ ಇರಲಿ, ಶತಘ್ನಿ ಅಂಥದ್ದಿರಲಿ, ಮುಸಲದಂಥದ್ದಿರಲಿ, ಗದೆ ಅಂಥದ್ದಿರಲಿ, ಯಾವುದೇ ಆದರೂ ಹಾಗೇ ಇರ್ತಾ ಇತ್ತು. ಅವು ಬಂದು ಚುಚ್ಚಬಾರದು, ಹೊಡಿಬಾರದು ಅಂತಂದಾಗ ಲೋಹ ಪ್ರತಿರೋಧಕವಾದದ್ದನ್ನು ಅವರು ಹಾಕ್ಕೊಳ್ತಾ ಇದ್ರು, ಲೋಹ ಪ್ರತಿರೋಧಕವಾದದ್ದನ್ನು. ಇವತ್ತು ಬುಲೆಟ್ ಪ್ರೂಫ್ ಜಾಕೆಟ್ ಅಂದರೆ ಅದೇ ತರಹನೇ ಇರುತ್ತೆ. ಈ ಲೋಹ ಪ್ರತಿರೋಧಕವಾದದ್ದನ್ನು ಅವರು ಬಹಳ ಗಟ್ಟಿಯಾಗಿ ನಿರ್ಮಾಣ ಮಾಡ್ಕೊಂಡು ಹಾಕೋಬೇಕಾಗಿತ್ತು. ಅವನಿಗೆ ಹೇಗೆ ಅಂದರೆ ಜನ್ಮಜಾತವಾಗಿ ಇದು ಬಿಟ್ಟಿತ್ತದು. ಹಾಗಿರೋದ್ರಿಂದ ಅವನಿಗೆ ಆದ ಲಾಭ ಏನು ಅಂತ ಅಂದರೆ, ನೀವು ಅದನ್ನು ಭೇದಿಸೋದಕ್ಕಾಗೋದಿಲ್ಲ, ಅಂದರೆ ಅದನ್ನು ಛೇದಿಸೋದಕ್ಕಾಗೋದಿಲ್ಲ, ಚೂರು ಮಾಡೋದಕ್ಕಾಗೋದಿಲ್ಲ, ಸಿಗಿಯೋದಕ್ಕಾಗೋದಿಲ್ಲ. ಯಾವಾಗ ಅದಾಗೋದಿಲ್ವೋ ಅವನಿಗೆ ಆ ಭಾಗಕ್ಕೆ ಗಾಯಗೊಳಿಸೋದಕ್ಕಾಗೋದಿಲ್ಲ. ಆಯುಧಗಳೇ ಅವತ್ತಿನ ಆಯುಧಗಳು ಮಾಡಬೇಕಾಗಿದ್ದು ಅದನ್ನೇ. ಅವು ಪ್ರತಿಫಲ ಬೇಕು ಅವಕ್ಕೆ ಅಂತಂದರೆ ಅವು ಈ ಕವಚವನ್ನು ಸೀಳಿಯೇ ಗಾಯಗೊಳಿಸಬೇಕು. ಹಾಗಾಗಿ ಹುಟ್ಟುತ್ತಲೇ ಅವನಿಗೆ ಅದಿತ್ತು. ಆಮೇಲೆ ಅದ್ಭುತವಾದ ತೇಜಸ್ಸು, ಸೂರ್ಯನ ತೇಜಸ್ಸು, ಇಂಥವೆಲ್ಲ ಅಂದರೆ ಸೂರ್ಯನ ಪ್ರಖರತೆ ಏನಿತ್ತು ಅಷ್ಟು ಹುಟ್ಟುವಾಗ ಅವನಲ್ಲಿ ಇತ್ತು. ಇಷ್ಟನ್ನು ಇಟ್ಟುಕೊಂಡೇ ಹುಟ್ಟಿದವ ಕರ್ಣ. ಅಂದರೆ ಹುಟ್ಟಿದ ಕ್ಷಣ ಅಂತ ನೋಡಿದಾಗ ಅವನ ದೇಹದ ಪ್ರಕೃತಿಯ ಸಾಮರ್ಥ್ಯ ಅಂತ ನೋಡಿದಾಗ ಹುಟ್ಟುವಾಗಲೇ ಇದೆಲ್ಲ ಇತ್ತು ಅವನಿಗೆ. ಆದರೆ ಹುಟ್ಟಿದ ಕೂಡಲೇ ಅವನ ಬದುಕಿನಲ್ಲಾದ ಘಟನೆ ಅಂತ ತೆಗೆದುಕೊಂಡ್ರೆ ಅಲ್ಲಿ ದುರದೃಷ್ಟ ಕೆಲಸ ಮಾಡಿದೆ. ಯಾಕೆಂದರೆ ತಂದೆ ಅಲ್ಲೆಲ್ಲೋ ಇದ್ದಾನೆ, ಸೂರ್ಯದೇವ. ತಂದೆ ಬಹಳ ದೊಡ್ಡವ,
ಎಷ್ಟು ದೊಡ್ಡವ ಅಂದರೆ ಜೀವಲೋಕಕ್ಕೆ ಆಧಾರವಾದವನು ಸೂರ್ಯ. ಆದರೆ ಅಷ್ಟು ದೊಡ್ಡ ಅವನು ತಂದೆಯಾಗಿಯೋ ತಂದೆಯ ಪ್ರೀತಿ, ತಂದೆಯ ಒಂದು ಪಾಲನೆಯ ಸೌಕರ್ಯ ಅನ್ನೋದು ಅವನಿಗೆ ಸಿಗಲೇ ಇಲ್ಲ. ಸೂರ್ಯ ಅವನನ್ನು ಅಗೋಚರವಾಗಿ ಅವನು ಕಾಪಾಡಿದ್ದು ಇರಬಹುದು, ಗೋಚರವಾಗುವಂತೆ ಒಂದು ಮಗು ಹುಟ್ಟಿದಾಗ ತಂದೆ ಅವನನ್ನು ಕಾಪಾಡ್ತಾನಲ್ಲ, ಅದು ಇಲ್ಲ. ಜೊತೆಗೆ ತಾಯಿ ಇದ್ದಾಳೆ, ಕಾಣಿಸ್ತಾ ಇದ್ದಾಳೆ, ಆದರೆ ತಾಯಿ ಮಮತೆಯಿಂದ ಪಾಲಿಸ್ತಾಳೆ ಅನ್ನೋದು ಆಗಲೇ ಇಲ್ಲ ಅವನ ಬದುಕಿನಲ್ಲಿ. ಮತ್ತು ಹುಟ್ಟಿದ ಕೂಡಲೇ ನದಿಯಲ್ಲಿ ತೇಲಿ ಬಿಟ್ಟಿದ್ದು ಅಂತ ಕುಂತಿ ಅವನನ್ನು ತೇಲಿ ಬಿಡ್ತಾಳೆ. ಅಶ್ವಾ ನದಿಯಲ್ಲಿ ಮೊದಲು, ಅಶ್ವಾ ನದಿಯಿಂದ ಅದು ಯಮುನೆಗೆ ಹೋಗುತ್ತೆ, ಯಮುನೆಯಿಂದ ಅದು ಗಂಗೆಗೆ ಸೇರಿ ಆಮೇಲೆ ಅಂಗದೇಶದ ಪ್ರದೇಶಕ್ಕೆ ಹೋಗಿ ತಲುಪತ್ತದು. ಹಾಗೆ ಅವಳು ಒಂದು ಬುಟ್ಟಿಯಲ್ಲಿಟ್ಟು ತೇಲಿ ಬಿಡ್ತಾಳೆ ಮಗುವನ್ನು. ಆ ಬುಟ್ಟಿಯಲ್ಲಿ ಧನಕನಕಗಳನ್ನೆಲ್ಲ ಇಟ್ಟು ಅದನ್ನು ಮುಚ್ಚಿ ತೇಲಿಬಿಟ್ಟು, ಅದರ ಜೊತೆಗೆ ಅವಳೊಂದು ಕೆಲಸ ಮಾಡ್ತಾಳೆ. ಅದು ನದಿಯಲ್ಲಿ ತೇಲ್ಕೊಂಡು ಹೋಗುತ್ತಾ ಇದ್ದ ಹಾಗೇನೆ ದಡದಲ್ಲಿ ಹೋಗೋದಕ್ಕೆ ಅವಳು ಸೈನಿಕರನ್ನು ಕಳಿಸಿರ್ತಾಳೆ. ಅಂದರೆ ಮಗು ಮುಳುಗಬಾರದು, ಮಗುವನ್ನು ಯಾವುದೋ ಕಾಡು ಪ್ರಾಣಿಗಳೋ ಅಥವಾ ಜಲಚರಗಳೋ ಅದನ್ನು ತಿಂದು ಬಿಡಬಾರದು, ಅದರ ರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ಅವಳು ಮಾಡಿದ್ದಾಳೆ. ಆದರೆ ಅದು ಸುಮ್ಮನೆ ತೇಲಿಕೊಂಡು ಹೋಗಿಲ್ಲ, ತೇಲಿಸಿಕೊಂಡು ಹೋಗುವವರಿದ್ದಾರೆ ಮತ್ತು ಅದನ್ನು ರಕ್ಷಿಸಿಕೊಂಡು. ಆದರೆ ಮಗುವಿನ ಜೊತೆಗೆ ಆ ಹೊತ್ತಿನಲ್ಲಿ ತಂದೆಯೋ ತಾಯಿಯೋ ಯಾರೋ ಅದರ ಜೊತೆಗಿಲ್ಲ. ಮಗುವಿಗದೇನೋ ಗೊತ್ತಾಗಿಲ್ಲ, ಅಂದರೆ ತನ್ನ ಜೊತೆಗೆ ಯಾರೂ ಇರಲಿಲ್ಲ ಅನ್ನೋದು. ಅದೇ ಯಾಕೆಂದರೆ ಅದು ಈಗಿನ್ನೂ ಹುಟ್ಟಿದ ಮಗು, ನವಜಾತ ಶಿಶು, ಅದಕ್ಕೆ ಅದೇನೋ ಗೊತ್ತಾಗ್ತಾ ಇಲ್ಲ. ಆದರೆ ಹುಟ್ಟಿದ ಕೂಡಲೇ ಒಂದು ಮನುಷ್ಯ ಸ್ಪರ್ಶ ಇಲ್ಲ ಅನ್ನೋದು ಗೊತ್ತಾಗದೇ ಇರೋದಕ್ಕೇನೋ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಬೆಚ್ಚಗೆ ತಾಯಿಯ ಮಡಲಲ್ಲಿ ಮಲಗತ್ತಲ್ಲ ನವಜಾತ ಶಿಶು, ಆ ಭಾಗ್ಯ ಅದಕ್ಕೆ ಸಿಕ್ಕಿಲ್ಲ. ಹೀಗೆ ಅದು ತೇಲ್ಕೊಂಡು ಹೋಯಿತು. ಅಂದರೆ ನೋಡಿ, ಅದೃಷ್ಟ ಮತ್ತು ಮರುಕ್ಷಣದಲ್ಲೊಂದು ದುರದೃಷ್ಟ ಕರ್ಣನ ಬದುಕಿನಲ್ಲಿ ಆಡ್ತು. ಇದು ಹೋಗಿ ಒಂದು ಕಡೆಗೆ ಸೇರಿತು. ಎಲ್ಲಿ ಸೇರಿತು ಅಂದರೆ ಅದು ಅಂಗದೇಶದ ಭಾಗದಲ್ಲಿದ್ದ ಅವನು ಸೂತ ವಂಶದವ. ಸೂತ ಅಂದರೆ ಆ ಕಾಲದಲ್ಲಿ ರಥ ನಿರ್ಮಾಣ ಮಾಡುವವರು ಮತ್ತು ರಥವನ್ನು ನಡೆಸುವವರು. ಅಂದರೆ ಕೇವಲ ಚಾಲಕರು ಅಂತ ಮಾತ್ರ ಅರ್ಥ ಅಲ್ಲ, ಅವರು ಯುದ್ಧ ವಾಹನಗಳನ್ನು ಚಾಲನೆ ಮಾಡುವವರು. ಸಹಜವಾಗಿಯೂ ರಥವನ್ನು ಎರಡಕ್ಕೂ ಬಳಸ್ತಾ ಇದ್ದರು, ಪ್ರಯಾಣಕ್ಕೂ ಅದನ್ನೇ ಬಳಸ್ತಾ ಇದ್ದರು, ಯಾನಕ್ಕೂ ಮತ್ತು ಯುದ್ಧಕ್ಕೂ ಬಳಸ್ತಾ ಇದ್ದರು. ಈಗ ಯುದ್ಧ ವಾಹನದ ಚಾಲನೆ ಅಂತ ಅಂದರೆ ಅದು ದೊಡ್ಡ ವಿದ್ಯೆ ಗೊತ್ತಿದೆ ಅಂತ ಆಯಿತು, ಪೈಲಟ್ ಥರ ಆ ತರಹದ ಇದು. ಮತ್ತು ರಥ ನಿರ್ಮಾಣ ಅವರೇ ಮಾಡ್ತಾ ಇದ್ದರು. ಅವತ್ತು ಆ ರಥ ನಿರ್ಮಾಣ ಅನ್ನೋದು ದೊಡ್ಡ ವಿಷಯ. ಅದು ಅವತ್ತು ಅಂತಲ್ಲ, ಇವತ್ತು ಕೂಡ ಯುದ್ಧ ವಾಹನವನ್ನು ಸಿದ್ಧಪಡಿಸೋದು ಅನ್ನೋದು ಸಣ್ಣದಲ್ಲ. ಅದನ್ನು ಮಾಡ್ತಾ ಇದ್ದವನು ಅವನು ಅಧಿರಥ ಅಂತ ಹೆಸರು. ಬಹಳ ದೊಡ್ಡ ಸಾಮಾಜಿಕ ಸ್ಥಾನಮಾನ ಇದ್ದವನು. ಅಂದರೆ ಅವನ ವೃತ್ತಿ ಅದಾದ್ರೂ ಎಷ್ಟು ದೊಡ್ಡ ಸ್ಥಾನಮಾನ ಅಂದರೆ ಅವನು ಏನು ಹಸ್ತಿನಪುರದವನಲ್ಲ, ಅಂಗಪ್ರದೇಶದವನು ಅವನು. ಆದರೆ ಅವನು ಧೃತರಾಷ್ಟ್ರನ ಗೆಳೆಯ ಅಂತ ಮಹಾಭಾರತ ಉಲ್ಲೇಖಿಸುತ್ತೆ. ಅಂದರೆ ಅವತ್ತು ಒಂದು ಚಕ್ರವರ್ತಿ ಸ್ಥಾನದಲ್ಲಿ ಇದ್ದ ಅಷ್ಟು ದೊಡ್ಡ ವಂಶದ ಧೃತರಾಷ್ಟ್ರನಿಗೆ ಅವನು ಗೆಳೆಯನಾಗಿದ್ದ ಅಂತ ಅಂದರೆ ಅದು ಹೇಗೆ ಸಾಧ್ಯ ಆಗತ್ತೆ? ಈಗ ಬೇರೆ ರಾಜರಿಗೆ ಕೆಲವೊಮ್ಮೆ ಸಾಮಾನ್ಯರು ಗೆಳೆಯರಾದ ಕಥೆಗಳು ಸಿಗುತ್ತವೆ. ಯಾವಾಗ ಅಂದರೆ ಅವ್ರು ಯಾವಾಗಲೋ ಬೇಟೆಗೆ ಹೋದರು, ಇನ್ನೆಲ್ಲೋ ಹೋದರು, ಆಗ ಯಾರೋ ಸಿಕ್ಕರು ಅವರಿಗೆ ಅಂತ. ಆದರೆ ಧೃತರಾಷ್ಟ್ರ ಹಾಗಲ್ಲ, ಅವನ ಅರಮನೆಯಲ್ಲೇ ಇದ್ದವನು. ಅರಮನೆಯಲ್ಲೇ ಇದ್ದವನ ಜೊತೆಗೆ ಒಂದು ಆತ್ಮೀಯ ಮೈತ್ರಿ ಹುಟ್ಟತ್ತೆ ಅಂತ ಅಂದರೆ ಅವನು ಒಂದು ಸ್ವಲ್ಪ ಈ VVIPಗಳ ಜೊತೆಗೆ ಒಡನಾಡುವ, ಅಂದರೆ ರಾಯಲ್ ಫ್ಯಾಮಿಲಿಗಳ ಜೊತೆಗೆ ಒಡನಾಡುವ ಇದ್ದ ಮನುಷ್ಯ ಅನ್ನೋದು ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಧೃತರಾಷ್ಟ್ರನ ಗೆಳೆತನ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಧೃತರಾಷ್ಟ್ರನಿಗೋ ಹಸ್ತಿನಪುರಕ್ಕೋ ರಥಗಳನ್ನು ಇವನೇ ನಿರ್ಮಾಣ ಮಾಡಿಕೊಡ್ತಾ ಇದ್ದ ಅಂದ್ರೂ ಧೃತರಾಷ್ಟ್ರನ ಗೆಳೆತನ ಹುಟ್ಟೋದಕ್ಕೆ ಎಲ್ಲಿ ಸಾಧ್ಯ? ಸೈನ್ಯದ ಯಾವುದೋ ಅಧಿಕಾರಿ ಅವನಿಗೆ ಹೇಳ್ತಾನೆ, ಅವನು ನಿರ್ಮಿಸಿ ಕೊಡ್ತಾನೆ. ಇದು ರಾಜನವರಿಗೇನು ಹೋಗುವ ವಿಷಯವೇ ಅಲ್ಲ. ಇದರ ಅರ್ಥ ಏನು ಅಂದರೆ ಸಾಮಾಜಿಕವಾಗಿ ಒಬ್ಬ ಗಣ್ಯ ಅವನು ಅಧಿರಥ, ಮತ್ತು ಬಹಳ ಶ್ರೀಮಂತನೇ ಅವನು. ಅವನಿಗೆ ಮಗು ಸಿಕ್ಕತ್ತೆ, ಅವನು ಮಗುವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ಅದಷ್ಟನ್ನೂ ನೋಡಿ ಸೈನಿಕರು ಹಿಂದಿರುಗಿ ಬಂದು ಕುಂತಿಗೆ ಹೇಳ್ತಾರೆ ಸರಿಯಾದ ಕಡೆಗೆ ಸೇರಿದೆ ಅಂತ. ಅಂದರೆ ಅನಾಥವಾಗಿ ಅಬ್ಬೇಪಾರಿಯಾಗಿ ಒಂದು ರಸ್ತೆಯಲ್ಲಿ ಸಿಕ್ಕ ಮಗು ಅಂತ ಆಗಲೇ ಇಲ್ಲ, ಅದು ಅನಾಥಾಶ್ರಮಕ್ಕೆ ಸೇರಿಸಬೇಕು, ಇದನ್ನು ನೋಡ್ಕೊಳ್ಳೋರು ಯಾರು ಅಂತ ಆಗಲೇ ಇಲ್ಲ. ಸರಿಯಾದ ಮನೆಗೆ ಹೋಗಿ ಸೇರಿತು. ಸೇರಿದರೆ ಅಲ್ಲೇನಾಗಿದೆ, ಅವರಿಗಿನ್ನೂ ಮಕ್ಕಳಾಗಿಲ್ಲ. ಅಧಿರಥ, ಅವನ ಪತ್ನಿ ರಾಧೆ, ಅವರಿಗೆ ಮಕ್ಕಳಾಗಿಲ್ಲ ಇನ್ನು. ಹಾಗಾಗಿ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಆಗದೆ ಕೆಲವು ಕಾಲ ಕಳೆದಿದೆ. ಸಿಕ್ಕ ಮಗುವನ್ನು ಬಹಳ ಪ್ರೀತಿಯಿಂದ ಅವರು ಸ್ವೀಕಾರ ಮಾಡಿದ್ದಾರೆ. ಅಂದರೆ
ಭಗವಂತನೇ ಒಂದು ಮಗುವನ್ನು ಕೊಟ್ಟ ಅನ್ನೋ ತರಹದ ಒಂದು ಇದು ಅವರಿಗೆ ಸಿಕ್ಕಿದೆ. ಇಲ್ಲೇನಾಯ್ತು, ಈಗ ಅದೃಷ್ಟ ಹುಟ್ಟುವಾಗ ವ್ಯಕ್ತಿಗತವಾಗಿ ಶರೀರದಲ್ಲಿತ್ತು, ಮೊದಲ ಘಟನೆ ದುರದೃಷ್ಟವಾಯಿತು. ಆದರೆ ಮುಂದಿನ ಘಟನೆಯಲ್ಲಿ ಅವನಿಗೆ ಕರ್ಣನಿಗಾಗಿದ್ದೇನು ಅಂದರೆ ಅದು ಅದೃಷ್ಟವೇ. ಅದು ಹೇಗೆ ಹೋಯಿತು ಅಂತ ಅಂದರೆ, ಸಾಧಾರಣವಾಗಿ ಹೊರಗಡೆ ಇದ್ರ ಚಿತ್ರಣವನ್ನು ಹೇಗೆ ಕೊಟ್ಟರು ಅಂದರೆ, ತಂದೆ ತಾಯಿಯ ಪ್ರೀತಿಯಿಂದ ವಂಚಿತವಾದ ಮಗು ಕರ್ಣ ಅಂತ ನೋಡಿದ್ರು. ಆದರೆ ಅಲ್ಲಿ ಏನಾಯಿತು, ಆ ತಂದೆ ತಾಯಿ ಕೊನೆಯವರೆಗೂ ನೀನು ನಮಗೆ ಸಿಕ್ಕ ಮಗು ಅಂತ ಹೇಳಲೇ ಇಲ್ಲ. ಈ ಮಕ್ಕಳನ್ನು ದತ್ತು ತಗೊಂಡು ಸಾಕುವಾಗ ಎರಡು ತರಹದ್ದಿರತ್ತೆ. ನೀನು ಬೇರೆ ಇವರಿಂದ ಪಡೆದುಕೊಂಡ ಮಗು ಅಂತ ಹೇಳದಲೇ ಸಾಕೋದು ಒಂದು, ಗೊತ್ತು ಮಾಡಿ ಸಾಕೋದೊಂದು. ಈಗ ನೋಡಿ, ತುಂಬ ಸೆಲೆಬ್ರಿಟಿಗಳು, ಆಕ್ಷೇಪ ಏನೂ ಅಲ್ಲ, ನಡೆಯೋದನ್ನು ಹೇಳ್ತಾ ಇರೋದು, ಈ ತುಂಬ ಸೆಲೆಬ್ರಿಟಿಗಳು ಮಗುವನ್ನು ದತ್ತು ತಗೊಂಡು ಸಾಕ್ತಾರೆ. ಈಗಲೇ ಸಾಕಷ್ಟು ಉದಾಹರಣೆಗಳು ನಮಗಿವೆ. ಆದರೆ ಸಾಕುವಾಗ ತಮ್ಮ ಮಕ್ಕಳು ಯಾರು, ದತ್ತು ತೆಗೆದುಕೊಂಡು ಸಾಕಿದ ಮಗು ಯಾರು ಅನ್ನೋದನ್ನು ಮಕ್ಕಳಿಗೆ ಮಾತ್ರ ಅಲ್ಲ, ಜಗತ್ತಿಗೂ ಹೇಳಿರ್ತಾರೆ. ಅದು ಎಲ್ಲ ಕಡೆ ಬಂದಿರತ್ತೆ, ಇದು ದತ್ತು ತೆಗೆದುಕೊಂಡಿದ್ದು ಇದು ಅವರದ್ದೇ ಮಕ್ಕಳು ಅಂತ ಅನ್ನೋದು. ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ದತ್ತು ನೀನು ಸಿಕ್ಕ ಮಗು ಅಂತ ಅವ್ರು ಹೇಳಿಯೇ ಇಲ್ಲ. ಕರ್ಣ ಬಂದು ಸೇರಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಅವರ ಐಶ್ವರ್ಯ ಹೆಚ್ಚಾಯ್ತಂತೆ. ಅದೃಷ್ಟದ ಮಗು ಅಂತಲೇ ಆಯಿತು. ಮತ್ತು ಅವಳಿಗೆ ಮಕ್ಕಳಾದವು, ರಾಧೆಗೆ ಒಂದು ಮಗುವೂ ಅಲ್ಲ, ಹಲವು ಮಕ್ಕಳಾದರು ಅವಳಿಗೆ ಇವನು ಬಂದ ಮೇಲೆ. ಹಾಗಾಗಿ ಅವರು ಇದೊಂದು ಭಗವಂತ ಕೊಟ್ಟ ಅದೃಷ್ಟದ ಮಗು ಅಂತಲೇ ಸ್ವೀಕಾರ ಮಾಡಿಬಿಟ್ರು. ಮತ್ತು ಅದನ್ನು ಗುಟ್ಟನ್ನು ಹೇಳಲೂ ಇಲ್ಲ, ಮಗುವಿಗೆ ಗೊತ್ತಾಗದಂತೆಯೂ ನೋಡಿಕೊಂಡ್ರು. ಈಗೇನಾಗತ್ತೆ, ಇವರು ಹೇಳದೇ ಇದ್ರು ಅಕ್ಕಪಕ್ಕದವರು, ನೆಂಟರು, ಬಂಧುವರ್ಗದವರು ಎಲ್ಲೋ ಒಂದು ಕಡೆ ಹೇಳ್ತಾರೆ ನೀನಲ್ಲ ಅಂತ. ಈ ತರಹದ ಘಟನೆಗಳು ಎಷ್ಟೋ ಇರುತ್ತೆ. ನೀನು ಸಾಕು ಮಗ ಅಂತಂದ ಕೂಡಲೇ, ಮಗು ಬೆಳೆಯೋದಕ್ಕೆ ಆರಂಭ ಆದ ಕೂಡಲೇ ತಂದೆ ತಾಯಿ ಅಲ್ಲದೇ ಇದ್ದರೂ ಆ ಮಕ್ಕಳಾದರೂ ಒಂದು ಭೇದ ತೋರಿಸ್ತಾರೆ. ನೀನು ನಮ್ಮನೆಯವನಲ್ಲ ಅಂತ ತೋರಿಸೋದಕ್ಕೆ ಹೋಗಿಯೇ ಹೋಗುತ್ತಾರೆ. ಆದರೆ ಇಲ್ಲಿ ಅಂಥದ್ದೇನೂ ಆಗೋದಿಲ್ಲ. ಉಪನಿಷತ್ತಿನಲ್ಲೊಂದು ಕತೆ ಬರುತ್ತೆ, ಅಷ್ಟಾವಕ್ರನ ಕಥೆ. ಅಷ್ಟಾವಕ್ರ ಅವನ ತಂದೆಯನ್ನು ವಂದಿ ಅಂತ ಒಬ್ಬ ಪಂಡಿತ ಅಪಹರಿಸಿಬಿಟ್ಟಿರ್ತಾನೆ. ಅಪಹರಿಸ್ತಾನೆ ಅಂದರೆ ಅವನ ಜೊತೆಗೆ ಒಂದು ಇದು ನಡೆಯುತ್ತೆ, ಶಾಸ್ತ್ರ ಚರ್ಚೆ. ಅವನದ್ದು ನಿಯಮ ಒಂದು, ತನ್ನೊಡನೆ ಶಾಸ್ತ್ರ ಚರ್ಚೆಗೆ ಬರಬೇಕು. ಜನಕನ ಆಸ್ಥಾನದಲ್ಲಿ ಶಾಸ್ತ್ರ ಚರ್ಚೆಗೆ ಬಂದು ಸೋತವರನ್ನು ನೀರಲ್ಲಿ ಮುಳುಗಿಸ್ತಾನೆ ಅವನು. ಈ ಅಷ್ಟಾವಕ್ರ ಇನ್ನೂ ಹುಟ್ಟಿದಾನೆ. ಅಷ್ಟಾವಕ್ರನ ತಂದೆ ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ವಾದಕ್ಕೆ, ಸೋತಿದ್ದಾನೆ. ಅವನನ್ನು ನೀರಲ್ಲಿ ಮುಳುಗಿಸಿಬಿಟ್ಟಿದ್ದಾರೆ. ಇವನ ಅಜ್ಜ ಸಾಕಿದ್ದಾನೆ, ಮಗಳ ಮಗು ಅಜ್ಜ ಸಾಕಿದ್ದಾನೆ. ಅಲ್ಲಿ ಇವನಿಗೆ ಅವನಿಗೂ ಒಂದು ಮಗು ಇದೆ. ಯಾರಿಗೆ? ಇವನ ತಾಯಿಯ ತಂದೆಗೆ. ಅವನು ತಡವಾಗಿ ಹುಟ್ಟಿದ್ದಾನೆ, ಅವನು ಇವನದ್ದೇ ವಯಸ್ಸಿನವನು. ಇಬ್ಬರನ್ನು ಒಟ್ಟಿಗೆ ಸಾಕಿದ್ದಾರೆ ಅವರು, ಯಾರು? ಅಜ್ಜ ಅಜ್ಜಿ. ಆದರೆ ಸಾಕುವಾಗ ಇವನಿಗೆ ಅವರು ನೀನು ನಮ್ಮ ಮೊಮ್ಮಗ ಅಂತ ಹೇಳಿಯೇ ಇಲ್ಲ. ಆದರೆ ಈ ಮಕ್ಕಳು ಬೆಳೀತಾ ಇಬ್ಬರು ಪ್ರತಿಭಾವಂತರಾದ ಮಕ್ಕಳು. ಈ ಅಷ್ಟಾವಕ್ರ ಸ್ವಲ್ಪ ಮುಂದೆ ಓದುವಿಕೆಯಲ್ಲಿ, ಗುರುಕುಲದಲ್ಲಿ. ಒಂದಿನ ಅವನು ಹೇಳ್ತಾನೆ, ನೀನು ಮಗ ಅಲ್ಲ ಅಂತ, ನೀನು ನನ್ನ ತಂದೆ ತಾಯಿಯ ಮಗ ಅಲ್ಲ, ನಿನ್ನ ಅಪ್ಪ ಇಲ್ಲ ಅಂತ ಅವನು ಹೇಳಿಬಿಡ್ತಾನೆ. ಅಷ್ಟಾವಕ್ರನಿಗೆ ಆವಾಗ ನೋವಾಗತ್ತೆ, ಬೇಸರ. ಹಾಗಾದ್ರೆ ನನ್ನ ತಂದೆ ಯಾರು ಅಂತ ಹುಡುಕಕ್ಕೆ ಹೋಗ್ತಾನೆ ಅವನು. ಆ ಕಥೆ ಮುಂದುವರಿಯುತ್ತೆ. ಅಲ್ಲಿ ಹುಡುಕಕ್ಕೆ ಹೋಗ್ತಾನೆ, ಅಲ್ಲಿಗೆ ಹೋಗ್ತಾನೆ. ಆ ಪಂಡಿತನ ಹತ್ರನೇ ಅವನು ವಾದ ಮಾಡಿ ಅವನನ್ನು ಸೋಲಿಸ್ತಾನೆ. ಅವನನ್ನು ನೀರಿಗೆ ಹಾಕುವ ಪರಿಸ್ಥಿತಿ ಬರುತ್ತೆ. ಆಗ ಅದು ಬೇರೆದು ಬರುತ್ತೆ. ಅಲ್ಲಿ ಪಾತಾಳ ಲೋಕದಲ್ಲಿ ವರ್ಣನದ್ದೊಂದು ದೊಡ್ಡ ಯಾಗ ನಡೀತಾ ಇರುತ್ತೆ. ಇವನು ಇಲ್ಲಿ ಸಮರ್ಥರ ಆಯ್ಕೆಗೆ ತಂದುಕೊಂಡ ಮಾನದಂಡ ಅದು. ಸಮರ್ಥರಾದವರು ಬೇಕು ಯಾಗಕ್ಕೆ. ಅದಕ್ಕೆ ಅವರನ್ನು ವಾದ ಮಾಡಿ ಸೋಲಿಸಿ ಅವರನ್ನು ನೀರಲ್ಲಿ ಮುಳುಗಿಸೋದು ಅಂದರೆ ಇವರು ಪಾತಾಳಕ್ಕೆ ಕಳಿಸ್ತಾ ಇದ್ದಾರೆ. ಅವ್ರು ಯಾರೂ ಸತ್ತಿಲ್ಲ. ಇವನು ಸೋಲಿಸ್ತಾನೆ, ಆಮೇಲೆ ಅವ್ರು ಎದ್ದು ಬರ್ತಾರೆ. ಆ ಕಥೆ ಅದು ಮುಂದುವರಿಯುತ್ತೆ, ಅದು ಬೇರೆ. ಆದರೆ ಅಲ್ಲಿ ಅವನಿಗೆ ಯಾವುದೋ ಒಂದು ಹಂತದಲ್ಲಿ ತಾನು ತನ್ನ ತಂದೆಯ ಜೊತೆಗೆ ಬದುಕ್ತಾ ಇಲ್ಲ, ತಾನು ಬೇರೆ ಮನೆಯಲ್ಲಿ ಬದುಕ್ತಾ ಇದ್ದೇನೆ ಅನ್ನೋದು ಅಷ್ಟಾವಕ್ರನಿಗೆ ಗೊತ್ತಾಯಿತು. ಆದರೆ ಇಲ್ಲಿ ಗೊತ್ತೇ ಆಗಲಿಲ್ಲ ಕರ್ಣನಿಗೆ. ಅವ್ರು ಎಷ್ಟು ಎಚ್ಚರಿಕೆ ವಹಿಸಿದ್ರು ಅಧಿರಥ ರಾಧೆ ಅಂದರೆ, ತನ್ನ ಸುತ್ತ ಇರುವವರ ಮೂಲಕವೂ ಇವನಿಗೆ ಗೊತ್ತಾಗದೇ ಇದ್ದ ಹಾಗೆ ನೋಡಿಕೊಂಡ್ರು ಅವರು. ಆ ರಹಸ್ಯವನ್ನು ಅವ್ರು ಹೇಗೆ ಕಾಪಾಡಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ಜಗತ್ತಿಗೆ ಇವನು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತಲೇ ಬಿಂಬಿಸಿದ್ರು, ಅಥವಾ ಅವರ ಬಾಯಿ ಮುಚ್ಚಿಸಿದ್ರು, ಯಾವ ಕಾರಣಕ್ಕೂ ಹೇಳಬಾರದು ಅವನಿಗೆ ಅಂತ ಹೇಳಿದ್ರು, ಗೊತ್ತಿಲ್ಲ. ಒಟ್ಟು ಕರ್ಣನಿಗೆ ಅದು ಗೊತ್ತಾಗಲಿಲ್ಲ. ಹಾಗಾಗಿ ಹೊರ ಜಗತ್ತು ನೋಡಿದಂತೆ ಕರ್ಣ ಅನಾಥ ಭಾವದಿಂದ ಬೆಳೀಲಿಲ್ಲ ಮತ್ತು ಬಡತನದಲ್ಲೂ ಬೆಳೀಲಿಲ್ಲ. ವರ್ಣ ವಿಭಾಗ ಇತ್ತು, ವರ್ಣ ತಾರತಮ್ಯ ಇರಲಿಲ್ಲ. ಅಂದರೆ ದುಷ್ಟಕೂಟದ ಜೊತೆಗೆ ನಿಲ್ಲಿಸಿ ಕರ್ಣನನ್ನು ಇನ್ನೊಂದು ತರಹ ನೋಡುವಂತೆ ಮಾಡಿದ್ಯಾವುದು ಅಂದರೆ
ಕರ್ಣನಲ್ಲಿದ್ದ ಅಸೂಯೆ. ಅವನಿಗೆ ಅರ್ಜುನನ ಮೇಲೆ ಮಾತ್ರ ಮತ್ಸರ. ಅದಕ್ಕೆ ಕಾರಣವೂ ಇತ್ತು. ಎಲ್ಲ ಮುಗಿತು ಅನ್ನುವ ಹೊತ್ತಿನಲ್ಲಿ ಕರ್ಣನ ಪ್ರವೇಶ ಆಗತ್ತೆ. ಇದ್ದಕ್ಕಿದ್ದಾಗೆ ಪ್ರವೇಶ ಮಾಡ್ತಾನೆ. ದ್ವಂದ್ವ ಯುದ್ಧಕ್ಕೆ ಅಂತ ಹೊರಟಾಗ ಅದಕ್ಕೆ ಭೀಮ ಮತ್ತು ಕೃಪರು ಆಕ್ಷೇಪಿಸಿದರು. ಈಗ ರಾಜನಾದವ ರಾಜಕುಮಾರ ಪ್ರಜೆಗಳ ಜೊತೆಗೆ ಯುದ್ಧ ಮಾಡಬಾರ್ದು.